ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸತ್ಯವ್ವ ಬೆಣ್ಣೆ ಮಾರೋಣ ಅಂತೇಳಿ ಬಾಳು ಮಾಮಂಗೆ ಗೊತ್ತಿಲ್ದಂಗೆ ಬೆಣ್ಣೆ ಮಾರೋಣ, ಇಷ್ಟೊಂದು ಬೆಣ್ಣೆ ತುಪ್ಪ ಏನು ಮಾಡೋದು ಅಂತೇಳಿ ಅವ್ರ ಅವ್ವಂಗೆ ಹೇಳ್ತಾಳೆ. ಅವ್ರವ್ವ ಅದಕ್ಕೆ ಬಾಳು ಗೊತ್ತಾದರೆ ಸುಮ್ಮನೆ ಬೈತಾನೆ, ಅವೆಲ್ಲ ಹಿಂಸೆ ಬೇಡ ಅಂತ ಹೇಳ್ತಾಳೆ. ಆದರೂ ಕೇಳಲ್ಲ. ಈ ಕಡೆ ಬಾಲಾಜಿ ಅಮ್ಮ ಮತ್ತು ಬಾಲಾಜಿ ಹೆಂಡ್ತಿ ಇಬ್ಬರೂ ಬಾಳು ಮಾಮನ ಹತ್ರ ಬರ್ತಾರೆ. ಮತ್ತು ಏನೋ ಕೇಳೋಕ್ಕೆ ಅಂತೇಳ್ಬಿಟ್ಟು ಮಗನ ಬಗ್ಗೆ ಕೇಳೋಕ್ಕೆ ಅಂತ ಬರ್ತಾರೆ. ಹೌದು, ಇವಳು ಸತ್ಯವ್ವ ಬಾಳು ಮಾಮಂದು ಏನು ಅವತಾರ ಒಂದು ಗೊತ್ತಾಗಲ್ಲ, ಆದರೆ ಜೋರು ಮಾಡ್ಕೊಂಡೇ ಇರ್ತಾಳೆ ಯಾವಾಗಲೂ. ಬಾಳು ಮಾಮಂಗೆ ಗೊತ್ತಾದರೆ ಬೈತಾರೆ ಅಂತಂದರೆ ಗಂಗವ್ವ ಹೇಳ್ತಾಳೆ, ಬಾಳು ಗೊತ್ತಾದರೆ ಸುಮ್ಮನೆ ಬೈತಾನೆ, ಬೇಡ ಬೆಣ್ಣೆ ಎಲ್ಲ ಮಾರೋದು ತುಪ್ಪ ಮಾರೋದು ಬೇಡ ಅಂತ ಹೇಳ್ತಾಳೆ. ಆದರೆ ಕೇಳಲ್ಲ. ಮನೆ ಖರ್ಚು ವೆಚ್ಚ ಎಲ್ಲ ಯಾರು ನಿಭಾಯಿಸೋದು, ಸ್ವಲ್ಪ ದುಡ್ಡಾರು ಬರುತ್ತೆ, ಇಷ್ಟೊಂದು ಬೆಣ್ಣೆ ತುಪ್ಪ ಏನು ಮಾಡೋದು, ಬೇಡ ಮಾರು ಬರಲಿ, ಲಗ್ನವ್ವ ಬರ್ತಾಳಲ್ಲ ಅವಳು ಮಾರು ಬರ್ತಾಳೆ, ಅವಳಿಗೆ ಕೊಟ್ಟು ಕಳ್ಸೋಣ ಅಂತ ಹೇಳ್ತಾನೆ. ಆಮೇಲೆ ತಮ್ಮನೂ ಕೂಡ ಬೇಡ, ಮಾಮಂಗೆ ಗೊತ್ತಾದರೆ ಬೈತಾರೆ, ಬೇಡ ಬೇಡ ಅಂತ ಹೇಳ್ತಾನೆ. ಅಷ್ಟು ಹೇಳಿದ್ರೂ ಕೇಳಲ್ಲ. ಇಲ್ಲ, ನಾನು ಹೇಳ್ಕೊತೀನಿ ಅವರಿಗೆ, ಮಾರೋಣ, ನಾನು ಹೇಳ್ಕೊತೀನಿ, ನೀನು ಏನು ಚಿಂತೆ ಮಾಡಬೇಡ ಸುಮ್ಮನಿರವ್ವ ಅಂತ. ಅಷ್ಟೊತ್ತಿ ಸಂಧ್ಯಾ ಅಲ್ಲೇ ಇರ್ತಾನೆ. ಸಂಧ್ಯೆನೂ ಹೌದೌದು ಖರ್ಚಿಗಾಗುತ್ತೆ ಮಾರಿರೆ ಅಂತ ಹೇಳ್ತಾನೆ. ಹಂಗಾಗಿ ಫಸ್ಟು ಸತ್ಯನೇ ಬೆಣ್ಣೆ ತಗೊಂಡೋಗಿ ಗೌಡ್ನ ಮನೆಗೆ ಕೊಡೋಕ್ಕೆ ತಗೊಂಡೋಗ್ತಾನೆ. ಅಂದರೆ ಗುಂಡ ಹೇಳಿರ್ತಾನೆ, ಬೆಣ್ಣೆ ಎಲ್ಲರೂ ಸಿಕ್ಕಿದ್ರೆ ತೊಗೊಂಬ, ಬೆಣ್ಣೆ ರವೆ ಉಂಡೆ ಎಲ್ಲ ಖಾಲಿಯಾಗಿದೆ ಅಂತ. ಹಾಗಾಗಿ ತಗೊಂಡೋಗ್ತಾನೆ. ತಮ್ಮ ಹೇಳ್ತಾನೆ, ಏನು ಹೇಳಿದ್ರು ತಮ್ಮನ ಮಾತು ಕೇಳಲ್ಲ, ಮಾರೋದು ಅಂತ ಡಿಸೈಡ್ ಮಾಡಿಕೊಂಡು, ಅಂದರೆ ಬಾಳು ಗೊತ್ತಾಗಲ್ಲ ಅಂತ ಮಾರೋದು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದಾರೆ. ಆಗ ಸಂಧ್ಯಾ ಹೇಳ್ತಾನೆ, ಗೌಡ್ರ ಮಗನಿಗೆ ಬೇಕಂತೆ ಬೆಣ್ಣೆ, ಕೊಡಿ, ತುಪ್ಪ ಕೊಡಿ ಅಥವಾ ಬೆಣ್ಣೆ ಕೊಡಿ ಅಂತ ಹೇಳ್ತಾನೆ. ಆಮೇಲೆ ಬೆಣ್ಣೆ ತಗೊಂಡೋಗಿ ಅಕ್ಕ 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 ಅಂತ ಕರೀತಾನೆ. ಆಮೇಲೆ ಏನೋ ಸಂಧ್ಯಾ ಬಂದಿದ್ದೇನೋ ಅಂತ ಕೇಳ್ತಾಳೆ. ಏನಿಲ್ಲ, ಬೆಣ್ಣೆ ಬೇಕು ಅಂದಿದ್ರಲ್ಲ ಗುಂಡುಂಗೆ, ಚಿಕ್ಕ ಹುಡ್ರಿಗೆ, ಅದಕ್ಕೆ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ. ಆವಾಗ ಸರಿ ಕೊಡು ಮತ್ತೆ ಅಂತೇಳಿ ಇಸ್ಕೋತಾಳೆ. ಇಸ್ಕೊಂಡು ದುಡ್ಡು ಕೊಡಲ್ಲ. ದುಡ್ಡು ಕೊಡಿ ಅಂದಾಗ ದುಡ್ಡು ಕೊಡಲ್ಲ. ಹಣ ಮತ್ತೆ ಅಂದಾಗ, ಹಣ ಯಾರು ಕೊಡ್ತಾರೆ, ಹೋಗೋ ಸುಮ್ಮನೆ ಅಂತ ಹೇಳಿ ಹೋಗಿರ್ತಾಳೆ ಒಳಗೆ. ಅಷ್ಟೊತ್ತಿಗೆ ಚಿಕ್ಕ ಹುಡ್ರೆ ಅಂತ ಕರೀತಾನೆ. ಅವನು ಬರ್ತಾನೆ. ಬೆಣ್ಣೆ ತಂದು ಕೊಟ್ಟಿದ್ದೀನಿ ಬಾಳು ಮನೆಯಿಂದ ಅಂತ ಹೇಳ್ತಾನೆ. ತುಂಬ ಚೆನ್ನಾಗಿದೆ, ರುಚಿಯಾಗಿದೆ, ಗಟ್ಟಿಯಾಗಿದೆ ಅಂತ ಏನೇನೋ ವರ್ಣನೆ ಮಾಡಿ ಹೇಳ್ತಾನೆ ಸಂಧ್ಯಾ. ಆವಾಗ ಗುಂಡ ಬಂದುಬಿಟ್ಟು, ಆಯಿತು ಬಿಡೋ, ಈ ಬ್ರೆಡ್ಡಿಗೆ ನಾನು ಅದನ್ನು ಬೆಣ್ಣೆ ಹಾಕ್ಕೊಂಡು ತಿಂತೀನಿ ಅಂತ ಹೋಗೋಕ್ಕೆ ರೆಡಿ ಆಯ್ತಾನೆ. ಅಷ್ಟೊತ್ತಿಗೆ ಸಂಧ್ಯಾ ದುಡ್ಡು ಕೊಡು ಅಂತ ಹೇಳ್ತಾನೆ. ಆಮೇಲೆ ಹಣ ಕೊಡು ಅಂದಾಗ ಆಗ ಹಣ ತೆಗೆದು ಕೊಡ್ತಾನೆ ಜೋಬಿಂದ. ಈಗಲೇ ಕೊಡಬೇಕೇನೋ, ಇನ್ನೊಂದು ದಿವಸ ಕೊಟ್ಟರೆ ಆಗಲ್ಲ. ಇಲ್ಲ ಕೊಡಬೇಕು, ಅವರಿಗೆ ಅವಶ್ಯಕತೆ ತುಂಬ ಇದೆ ಅಂತ ಹೇಳ್ತಾನೆ. ಆಗ ಕೊಡ್ತಾನೆ. ತಗೊಂಡೋಗಿ ಅಲ್ಲಿಗೆ ತಗೊಂಡೋಗ್ತಾನೆ. ಬಾಳುಗೆ ಅವನು ಅಡ್ಡಕ್ಕೆ ಹೋಗ್ತಾನೆ ಯಾವಾಗಲೂ. ಬಾಳು ಬೆಳಿಗ್ಗೆ ಇದ್ದರೆ ಅಡ್ಡಕ್ಕೆ ಹೋಗ್ತಾನೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಹ್ಞೂ ಅಂತ ಹೇಳಿ ಕಳಿಸ್ತಾರೆ. ಆಮೇಲೆ ಅಡುಗೆ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಊಟ ಮತ್ತು ತುಪ್ಪ ಎಲ್ಲ ತಗೊಂಡು ಹೋಗ್ತಾಳೆ. ಈ ಕಡೆ ಅಜ್ಜಿ ಗುಳೋ ಅಂತ ಅಳ್ತಾ ಇದೆ. ಎಲ್ಲೋದ ಬಾಲಾಜಿ, ಸಾವಿತ್ರಿನೂ ಸಾಯಿಸ್ಬಿಟ್ಟ, ಎಲ್ಲೋದ ಬಾಲಾಜಿ ಅಂತ ಗುಳೋ ಅಂತ ಅಳ್ತಾ ಇದೆ. ನನ್ನ ಗಂಡನೂ ಸತ್ತೋದ್ರು ಅಂತ ಒಂದೇ ಉಸಿರುಗಳುತ್ತೆ. ಅದಕ್ಕೆ ಅವನು ಒಂದೇ ಸಲ ಶ್ರೀಮಂತ ಆಗಬೇಕು, ಒಂದೇ ಸಲ ಮನೆ ಕಟ್ಟಬೇಕು ಅಂತ ಹೋದ. ಅದಾಗಲಿಲ್ಲ. ಏನು ಮಾಡೋಕ್ಕಾಗುತ್ತೆ, ಅವ್ನು ಮಾಡಿದ್ದು ಅವನು ಅನುಭವಿಸ್ಬೇಕಾಗುತ್ತೆ, ಬೇರೆಯವ್ರು ಯಾರು ಅನುಭವ್ಸೋಕ್ಕಾಗಲ್ಲ. ಮಾಡಿ ದುಡ್ಡು ಮಾರಾಯ ಅಂತ ಅವನೇ ಅನುಭವಿಸ್ಬೇಕು ಅಂತ ಬಾಳು ಹೇಳ್ತಾನೆ. ಆಗ ಇನ್ನೇನು ಮಾಡೋಕ್ಕಾಗಲ್ಲ. ಅಜ್ಜಿ ಸಮಾಧಾನ ಮಾಡ್ಕೊಳ್ಳುತ್ತೆ. ಇಲ್ಲಿ ಗೌಡ್ನ ಮನೆಯಲ್ಲಿ ಪಾತ್ರೆ ಬೆಳಗೋಕ್ಕೆ ಜನ ಬಂದಿರ್ತಾರೆ. ಒಂದಿಬ್ಬರು ಪಾತ್ರೆ ಎಲ್ಲ ಹಾಕಿರ್ತಾಳೆ ಆಚೆಗೆ, ಕಾಲ ಮೇಲೆ ಕಾಲು ಹಾಕೊಂಡು ಚೇರ್ ಮೇಲೆ ಕೂತಿರ್ತಾಳೆ. ಆ ಟೈಮಿಗೆ ಕರೆಕ್ಟಾಗಿ ಸಂಧ್ಯಾ ಅಲ್ಲಿ ಹೋಗ್ತಾನೆ. ಹೋಗ್ಬಿಟ್ಟು ಗೌಡ್ರೆಲ್ಲಿ ಹೋದ್ರು ಅಂತ ಕೇಳ್ತಾನೆ. ಗೌಡ್ರೆಲ್ಲಿ ಊರು ಅಲಿಯಕ್ಕೆ ಹೋಗವ್ರೆ ಅಂತ. ಓ, ನಿಂತರೇ ನೋಡು, ಅವರು ಊರು ಅಲ್ಕೊಂಡೇ ಹೋಗ್ತಾರೆ ಅಂತ ಬೈತಾಳೆ. ಆವಾಗ ಸರಿ, ನಾನೆಲ್ರಿ ಊರು ಅಲಿಯಕ್ಕೆ ಹೋಗ್ತೀನಿ, ನಾನಿಲ್ಲೇ ಅಲ್ಲೇ ಇರ್ತೀನಿ ಅಂತ. ಯಾರ ವಿಷಯನೂ ನಾನು ಮಾತಾಡಲ್ಲ, ನಾನಾಯಿತು, ನನ್ನ ಕೆಲಸ ಆಯಿತು, ಹಂಗಿರ್ತೀನಿ ನಾನು ಅಂತಾನೆ. ಹೌದೌದು ನೋಡಿದ್ದೀನಿ ಬಿಡು ನೀನು ಹಂಗಿರೋದು ಅಂತ. ಅಷ್ಟು ಗುಂಡ ಬಂದು ಬೆಣ್ಣೆ ಬೇಕು ಅಂತಾನೆ. ಸರಿ ಅಂತೇಳಿ ಒಪ್ಕೊಂಡು ತಗೊಂಡೋಗಿ ಕೊಡ್ತಾನೆ. ಈ ಕಡೆ
ಸತ್ಯವ ತಮ್ಮನಿಗೆ ಹೇಳ್ತಾಳೆ ಎಷ್ಟೊಂದು ಸರಿ, ಮಾಮಂಗೆ ಹೇಳ್ಬೇಡ ಅಂತ ಹೇಳಿರ್ತಾಳೆ. ಮಾಮಂಗೆ ಗೊತ್ತಾದ್ರೆ ಏನು ಮಾಡ್ತೀಯ ಅಂತ ಕೇಳ್ತಾನೆ, ನಾನು ಹೇಳ್ಕೊತೀನಿ ಬಿಡು ಅಂತ ಹೇಳಿರ್ತಾಳೆ. ಇಷ್ಟೊಂದು ತುಪ್ಪ ಬೆಣ್ಣೆ ಎಲ್ಲ ಇದೆ, ಮತ್ತು ಇದೇನು ಮಾಡೋದು, ತಿಂದರೆ ಎಲ್ಲರಿಗೂ ಕೊಟ್ಟು ತಿಂದರೆ ಎಲ್ಲ ಖಾಲಿ ಆಗುತ್ತೆ, ಅದರ ಬದಲು ಮಾರಿದ್ರೆ ಸ್ವಲ್ಪ ಕಾಸಾರು ಬರುತ್ತೆ, ಏನು ಬೆಣ್ಣೆ ಎಲ್ಲ ಖರ್ಚು ಮಾಡೋಕ್ಕಾಗಲ್ಲ ಅಂತಾಳೆ. ಅಲ್ಲಿ ಕುರಿಗಳೆಲ್ಲ ಇಟ್ಕೊಂಡಿರ್ತಾರೆ, ದೊಡ್ಡ ದೊಡ್ಡ ಕುರಿಗಳು, ಭಾಳ ಕುರಿಗಳನ್ನ ಇಟ್ಕೊಂಡು ಕುರಿಗಳಿಗೆ ಮೇವು ಸಾಕಾಗ್ತಿದೆಯಾ ಅಂತೆಲ್ಲ ಕೇಳ್ತಾ ಇರ್ತಾನೆ. ಸಂಧ್ಯಾ ಅಲ್ಲಲ್ಲಿ ಬಿಟ್ಕೊಂಡು ದುಡ್ಡು ವಾಪಸ್ ತಂದು ಕೊಡುವಾಗ, ಹೋಗ್ಲ ಮತ್ತೆ ನಾನು ಶ್ರಮ ಪಟ್ಟಿದ್ದೀನಿ, ನಾನು ಮಾರೋಕ್ಕೆ ಶ್ರಮ ಪಟ್ಟಿದ್ದೀನಿ ಅಂತಾನೆ. ಸರಿ ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ತಾಳೆ ಸತ್ಯವ. ಸರಿ ಅಂತೇಳ್ಬಿಟ್ಟು ಊಟಕ್ಕೆ ಕೂತ್ಕೋಬೇಕು. ಅವನು ಬೆಣ್ಣೆ ತೊಗೊಂಡೋಗಿ ಅಲ್ಲಿ ಕೊಟ್ಟು ಬಂದಿರ್ತಾನೆ, ದುಡ್ಡು ಇಸ್ಕೊಂಡು ಬಂದಿರ್ತಾನೆ, ಆ ದುಡ್ಡು ಕೊಡೋಕ್ಕೆ ಅಂತ ಬಂದಿರ್ತಾನೆ ಅಲ್ಲಿಗೆ ಸತ್ಯವನ ಮನೆಗೆ. ಆವಾಗ ಗಂಗವ್ವ ಸತ್ಯವ್ವ ತಮ್ಮ ಅಂದರೆ ಗಂಗವ್ವನ ಮಗ ಎಲ್ಲ ಇರ್ತಾರೆ. ಅವರೆಲ್ಲರೂ ಇದ್ದು ಇವನು ಗುಂಡಗೆ ತುಂಬ ಖುಷಿ ಆಗುತ್ತೆ, ಬೆಣ್ಣೆ ಬಂತಲ್ಲ ಅಂತೇಳ್ಬಿಟ್ಟು. ಕೊಟ್ಟಿದ್ದೀನಿ ನೋಡಿ ಸಣ್ಣ ಕೊಡ್ರೆ ಅಂತೇಳಿ ಹೋಗಿರ್ತಾನೆ ದುಡ್ಡು ಇಸ್ಕೊಂಡು. ಹೌದೇನೋ ಕೊಟ್ಟಿದೆಯಾ, ಸರಿ ಕಣೋ ಅಂತೇಳಿ. ಆಮೇಲೆ ಬಾಳು ಮಾಮ ಯಾಕೆ ಹಂಗೆಲ್ಲ ಕೇಳ್ತಾರೆ ಅಂತ ಇವರು ಜನಗಳು ಆಳುಗಳು ಮಾತಾಡ್ಕೊಳ್ತಾರೆ. ಅವ್ರಿಗೆ ಹೆಂಗೆ ಫಸ್ಟೇ ಎಲ್ಲ ಗೊತ್ತಾಗುತ್ತೆ ಹೆಂಗೆ ಕೇಳ್ತಾರೆ ಅಂತ. ಏನೋಪ್ಪ ಸತ್ಯವಾಗ್ಲೂ ಎಲ್ಲ ಗೊತ್ತಾಗ್ಬಿಡುತ್ತೆ, ಪಟ್ ಅಂತ ಕೇಳಿಬಿಡ್ತಾರೆ. ಸರಿ ಬಿಡು, ನಮ್ಗೆ ಯಾಕೆ, ನಾವು ಅವ್ರು ಹೇಳಿರೋ ಕೆಲಸ ಮಾಡಿಬಿಡೋಣ ಅಂತ ಮಾಡ್ತಾಯಿರ್ತಾರೆ. ಆಮೇಲೆ ಈ ಕಡೆ ಸತ್ಯವ್ವ ಮತ್ತು ಗಂಗವ್ವ ಅವರಿಬ್ಬರೂ ಹಸುಗಳಿಗೆ ನೀರು ಮೇವು ಎಲ್ಲ ಕೊಟ್ಟು ಹಾಲು ಕರಿಯೋದು, ಬೆಣ್ಣೆ ಕರಿಯೋದು, ತುಪ್ಪ ಕಾಯಿಸೋದು ಇದೆ ಅವ್ರ ದಿನ ಲೋಕರೂಢಿ ಕೆಲಸಗಳು, ಬರೀ ಇವೇ ಆಗಿರ್ತವೆ. ಹಾಗಾಗಿ ಪ್ರತಿ ದಿವಸನೂ ಇವರು ಇದೇ ಕೆಲಸ ಮಾಡ್ತಾರೆ. ಸತ್ಯವ್ವ ಭಾಳ ಕೆಲಸ ಮಾಡಿ ಏನೋ ಒಂದು 4 ಸಂಪಾದನೆ ಮಾಡ್ಕೋಬೇಕು, ಮುಂದೆ ಮಕ್ಕಳು ಮರಿ ಆದರೆ ಬೇಕಾಗುತ್ತೆ ಅನ್ನೋದು ಅವಳ ಭಾವನೆ. ಹಾಗಾಗಿ ಪ್ರತಿ ಒಂದು ವಿಷಯದಲ್ಲೂ ಅವಳು ಮೂಗು ತೋರಿಸ್ಕೊಂಡು ಹೋಗ್ತಾಳೆ, ಅವಂಗೆ ಹೇಳ್ಕೊಂಡು ಎಲ್ಲ ಮಾಡ್ತಾಯಿರ್ತಾಳೆ. ಆಮೇಲೆ ಅಲ್ಲಿ ಸಂಧ್ಯಾ ಹೋಗ್ಬಿಟ್ಟು ದುಡ್ಡು ಇಸ್ಕೊಂಬಂದೇನೋ ಸಂಧ್ಯಾ ಅಂತ ಕೇಳ್ತಾರೆ. ಯಾವ ದುಡ್ಡು, ಯಾಕೆ ಇಸ್ಕೊಬರಲಿ, ಏನಾಗಿತ್ತೆ ಅಂತ. ಇದು ಯಾಕೋ ಬೆಣ್ಣೆ ತಗೊಂಡು ಹೋದಿಯಲ್ಲೋ, ಫಸ್ಟ್ ನೀನೇ ಅಲ್ವೇನೋ ಅಂತ. ಅಷ್ಟೊತ್ತಿಗೆ ಸತ್ಯವನ ತಮ್ಮ ಬಂದು ಹೇಳ್ತಾನೆ, ಎಲ್ಲ ಹಂಗೆ ರೀ, ತಗೊಂಡೋಗಿ ದುಡ್ಡು ಕೊಡೋಕ್ಕೆ ಸಮಸ್ಯೆ ಮಾಡ್ತಾರೆ, ಅದು ಯಾರ್ಯಾರು ತಗೊಂಡೋಗೋರು ಹೇಳ್ಬಿಡ್ರಿ, ನಾನು ಹೋಗಿ ಇಸ್ಕೊಂಡು ಬರ್ತೀನಿ ಅಂತ. ಫಸ್ಟ್ ನೀನೇ ತಗೊಂಡೋಗಿದ್ದು, ನೀನು ಕೊಡೋದು ಹಣನ ಅಂತ ಹೇಳ್ತಾರೆ. ಆವಾಗ ತೆಗೆದು ಜೋಬಿಂದ ಹಣ ಕೊಡ್ತಾನೆ. ಈ ಹುಡುಗಿ ನಗ್ನವ್ವ ಬೀದಿಲೂ ಮಾರ್ಕೊ ಹೋಗ್ತಾ ಇರ್ತಾಳೆ. ಆವಾಗ ಗಂಗವ್ವ ಹೇಳ್ತಾಳೆ, ಊರೊಳಗೆಲ್ಲ ಬಾಳು ಇದ್ದರೆ ಏನು ಕತೆನೇ ಅಂತ. ಅದಕ್ಕಿಲ್ಲ ಬಿಡವ, ನಾನು ಹೇಳ್ಕೊತೀನಿ, ಅವ್ರು ಅಡ್ಡಕ್ಕೆ ಹೋಗಿದ್ದಾರೆ, ಊರೊಳಗೆ ಹೋಗಿಲ್ಲ ಅಂತ ಹೇಳ್ತಾಳೆ. ಸರಿ, ತುಪ್ಪ ಬೇಕವ್ವ ತುಪ್ಪ ಬೇಕವ್ವ ತುಪ್ಪ ಅಂತ ಈ ಹುಡುಗಿ ಕೂಗ್ಕೊಂಡು ಹೋಗ್ತಾ ಇರುತ್ತೆ. ಬಾಳಿಗೇನು ಹಂಗೆ ಸಿಕ್ಕಿರಲ್ಲ. ಬಾಳು ಅಡ್ಡದಲ್ಲೇ ಹೋಗಿ ಆ ಕುರಿಗಳೆಲ್ಲ ಮೇಯಿಸೋದು ಮತ್ತು ಅವ್ರ ಕೆಲಸ ಮಾಡಿಸೋದು ಅದೆಲ್ಲ ಮಾಡ್ತಾಯಿರ್ತಾನೆ. ಅವನಿಗೆ ಪಾಂಡುರಂಗನ ಕೃಪೆ ಇದೆ, ಬೇಗ ಅವನಿಗೆ ಎಲ್ಲದೂ ಗೊತ್ತಾಗ್ತಾ ಇರುತ್ತೆ. ಆದರೆ ತುಪ್ಪದ ವಿಷಯ ಗೊತ್ತಾಗಿಲ್ಲ ಇನ್ನೂ. ಮೋಸ್ಟ್ಲಿ ಮಾರ್ತಾ ಇರೋ ವಿಷಯ ಇವ್ರಿಗೆ ಗೊತ್ತಾಗಿಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.